ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿತ್ತು. ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನಾನು ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲೇಬೇಕು. ಸೊ ಅದಕ್ಕೋಸ್ಕರ ನನ್ನ ಎಲ್ಲ ವೀಡಿಯೋಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಿಮಗೋಸ್ಕರನೇ ನಾನು ಸಿಂಪಲ್ಲಾಗಿ 10 ನಿಮಿಷಕ್ಕೆ ಮಾಡ್ಬೋದಂತ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಥವಾ ಟೊಮೊಟೊ ತೊಕ್ಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. 1 kg ಟೊಮೊಟೊನ ತೊಳೆದು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. 3ರಿಂದ 4 ಎಸಳು ಬೆಳ್ಳುಳ್ಳಿ, 1 ಹಿಡಿ ಕರಿಬೇವು, 1 ಹಿಡಿ ಹುಣಸೆಹಣ್ಣು ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯ, ಸಾಸಿವೆ ಮತ್ತು ಜೀರಿಗೆಯನ್ನು 1 ಟೇಬಲ್ ಸ್ಪೂನ್ ತೊಗೊಬಿಟ್ಟು ಹುರಿದಿಟ್ಕೊಂಡಿದ್ದೀನಿ. ನಂತರ ನಾನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿರೋ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. 1 ಹಿಡಿ ಒಣಮೆಣ್ಸಿನ್ಕಾಯಿ ಮತ್ತು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ತುಂಬಾ ಟೇಸ್ಟ್ ಕೊಡುತ್ತೆ. ನಾನು ಮೆಂತ್ಯ, ಜೀರಿಗೆ, ಸಾಸಿವೆ ಹಾಕಿರೋದ್ರಿಂದ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಒಂದು ಬಾಣಲೆಗೆ ನಾನು ಟೊಮೊಟೊ ಹಚ್ಚಿಟ್ಕೊಂಡಿರೋದನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ನಾನು 1 ಹಿಡಿ ಹುಣಸೆ ಹಣ್ಣನ್ನು ಟೊಮೊಟೊಗೆ ಹಾಕಿ ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೇಯೋವರೆಗೂ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಬೆಂದಿದೆ. ಇದನ್ನು ಹಾರೋದಕ್ಕೆ ಬಿಡೋಣ. ನಂತರ ಒಂದು ಬಾಣಲಿಗೆ 5 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಹಾರೋದಕ್ಕೆ ಬಿಟ್ಟಿದ್ನೆಲ್ಲ ಟೊಮೊಟೊ ಹುರಿದಿರೋದು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಕ್ವಾಂಟಿಟಿಲಿರೋದ್ರಿಂದ ನಾನು 2ರಿಂದ 3 ಸಲ ಮಿಕ್ಸಿಗೆ ಹಾಕ್ಕೋತೀನಿ. ನಂತರ ಇದನ್ನು ಆ ಎಣ್ಣೆ ಒಗ್ಗರಣೆಗೆ ಹಾಕಿದ್ವಲ್ಲ ಅದಕ್ಕೆ ಆ ಮಿಶ್ರಣವನ್ನು ಹಾಕ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು. ಇದು ಚಪಾತಿ, ಪೂರಿ ಮತ್ತು ಇಡ್ಲಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಅನ್ನದ ಜೊತೆನೂ ತಿನ್ಬೋದು. 1 ಟೇಬಲ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ನಂತರ ನಾನು 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮನೇಲಿ 5 ನಿಮಿಷಕ್ಕೆ ಮಾಡ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು.